ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಂಗೀತ ಶ್ರೀಧರ್. ಸೊ ಇವತ್ತು 7th ಡೇ, 7ನೇ ದಿನ. ಇವತ್ತು ಯಾವ ದೇವಿನ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ಕಾಳರಾತ್ರಿ ಅನ್ನೋ ದೇವಿನ ಪೂಜೆ ಮಾಡ್ತಾಯಿದ್ದೀವಿ. ಸೊ ಇವತ್ತು ಪ್ರಸಾದಕ್ಕೆ ಅಂತ ನಾನು ಯಾವುದಪ್ಪ ದೋಸೆ ಮತ್ತು ಸಿಹಿ ಚಟ್ನಿ ಮಾಡಿದ್ದೆ. ಅಕ್ಕಿ ಮತ್ತು ಬೆಲ್ಲದಲ್ಲಿ ಬೆಲ್ಲ ಕಾಯಿ
ಇರೋ ಅಂಥ ಒಂದು ಸ್ವೀಟ್ ಅಂತ ಹೇಳಿದರು. ಸೊ ನಾವು ದೋಸೆಗೆ ರುಬ್ಬಿಟ್ಟಿದ್ವಿ. ಸೊ ಅದಕ್ಕೋಸ್ಕರ ಎರಡೆರಡು ಚಿಕ್ಕ ಚಿಕ್ಕ ದೋಸೆ ಮತ್ತು ಸಿಹಿ ಚಟ್ನಿ ಮಾಡಿಟ್ಟಿದ್ದೆ. ಆ್ಯಸ್ ಯೂಶ್ವಲ್ ರಂಗೋಲಿ, ದಿನಕ್ಕೊಂದು ರಂಗೋಲಿ, ಹೂವು ಎಲ್ಲ ಚೇಂಜ್ ಮಾಡಿಕೊಂಡು ಮಾಡಿದ್ದೀನಿ ಪೂಜೆನ. ಸೊ ಇವಾಗ ತಿಂಡಿಗೆ ನಾನು ದೋಸೆ ಮಾಡ್ತಾಯಿದ್ದೀನಿ. ಇವತ್ತು ಮನೇಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ. ದೋಸೆ ಹಾಕ್ಕೊಂಡು ಸಿಹಿ ಚಟ್ನಿ, ಖಾರ ಚಟ್ನಿ ಎರಡು ಮಾಡಿದ್ದೆ. ಸೊ ಟೇಸ್ಟ್ ನೋಡಿಲ್ಲ, ಮೊದಲೇ ದೇವ್ರಿಗೆ ಅಂತಲ್ಲ ಮಾಡಿದ್ದು ಸಿಹಿ ಚಟ್ನಿನ, ಅದಕ್ಕೋಸ್ಕರ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಸೊ ಇವತ್ತು ದೇವ್ರನ್ನ ನೆನ್ನೆ ವರ ಕೊಡ್ತಲ್ಲ, ಅದಕ್ಕೋಸ್ಕರ ಇವತ್ತಂತೂ ಫುಲ್ಲು ಖುಷಿಯಾಗಿ ಅವು ಇವತ್ತು ಬೆಳಿಗ್ಗೆ ಸ್ನಾನ ಮಾಡಿದ್ನಲ್ಲ ಅಂತ ಇವತ್ತು ತೊಗೊಂಡು ಮುಡ್ಕೊಂಡೆ ಕನಕಾಂಬರ ಹೂವನ್ನ. ಹಾಂ, ಓಕೆ ಗೈಸ್, ನಾನು ಈವ್ನಿಂಗ್ ಪೂಜೆ ಮಾಡುವಾಗ ಮೀಟ್ ಮಾಡ್ತೀನಿ. ಮತ್ತು ಇವತ್ತು ಸರಸ್ವತಿ ಪೂಜೆ ಮಾಡಿದ್ನಲ್ಲ, ಅದನ್ನು ನಾನು ತೆಗ್ದಿಲ್ಲ. ನೆನ್ನೆ ಮಾಡಿದ್ದಿದ್ದಲ್ವ, ಸೊ 3 days ಇರಬೇಕಂತೆ, ಅದಕ್ಕೋಸ್ಕರನೇ ನಾನು ಅದನ್ನು ತೆಗ್ದಿಲ್ಲ. ಸೊ ಇವಾಗ ಫಸ್ಟು ಅಡುಗೆ ಮನೆ ಎಲ್ಲ ನನಗೆ ಹೆಂಗೆ ಬೇಕೋ ಹಂಗೆ ರೆಡಿ ಮಾಡ್ಕೊಳ್ಳೋ ತನಕ ನಾನು ಅಡುಗೆ ಮನೆ ಕಾಲಿಡಲ್ಲ. ಯಾಕಂದರೆ ಮತ್ತೆ ನಮ್ಮಮ್ಮ ಇದ್ದಾಗ ಅವ್ರಿಗೆ ಹೆಂಗೆ ಬೇಕು ಹಂಗೆ ಇಟ್ಟಿರ್ತಾರೆ. ನಾನು ಬಂದಾಗ ಒಂದು ರೌಂಡು ಕಿಚನ್ ಕ್ಯಾಬಿನೆಟೆಲ್ಲ ಒಂದ್ಸರಿ ಒರೆಸ್ಬಿಟ್ಟು, ಸೊ ನೋಡಿ, ಅಡುಗೆ ಮನೆ ದೇವ್ರ ಮನೆ ಮಾತ್ರ ನಾವು ಹೆಂಗೆ ಅಂದ್ಕೊಂಡಿರ್ತೀವಿ ಅದೇ ಥರನೇ ಇರಬೇಕು. ಸೊ ನೋಡಿ, ಈ ದೋಸೆಗೆ ನಾವು ಯಾವಾಗಲೂ ಈರುಳ್ಳಿಯಿಂದ ಇದು ತವಕ್ಕೆ ಉಜ್ತಾ ಇದ್ವಿ, ಈರುಳ್ಳಿಯಿಂದ. ಬಟ್ ಇವತ್ತು ನಾನು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದು ಬಿಟ್ಬಿಟ್ಟಿದ್ದೀನಲ್ಲ ನವರಾತ್ರಿಲಿ, ಅದಕ್ಕೋಸ್ಕರನೇ ಅದರಲ್ಲಿ ಯೂಸ್ ಮಾಡ್ತಾಯಿಲ್ಲ, ಬರೀ ಹಂಗೆ ಆಯಿಲ್ ಸ್ಪ್ರೆಡ್ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ಇವತ್ತು ಸ್ವಲ್ಪ ಒಂದು 10 ಗಂಟೆ ಎಷ್ಟರಲ್ಲಿ ಹೋದರೂ ಆಗುತ್ತೆ. ಇವತ್ತು 9 ಗಂಟೆ ಕ್ಲಾಸಿಲ್ಲ, 10 ಗಂಟೆಗೆ ಇರೋದು. ಸೊ ಇವತ್ತು ಕಲರು ಬೂದು ಬಣ್ಣ ಅಂತ ಹೇಳಿದರು. ಸೊ ಅದಕ್ಕೋಸ್ಕರನೇ ಇದು ಸ್ವಲ್ಪ ಗ್ರೇ ಕಲರ್ ಇತ್ತಲ್ಲ ಅಂದ್ಬಿಟ್ಟು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ಸ್ಯಾರಿ ಸ್ವಲ್ಪ ಮಿಕ್ಸ್ಡ್ ಇದೆ, ಅದೇ ಸಾಕು. ಓಕೆ ಗೈಸ್, ನಾನು ಇವಾಗ ಕಾಲೇಜ್ಗೆ ಹೋಗಬೇಕು. ನೆಕ್ಸ್ಟು ಅಲ್ಲಿಂದ ಬಂದು ಈವ್ನಿಂಗ್ ಪೂಜೆಯಲ್ಲಿ ಮೀಟ್ ಮಾಡೋಣ, ಮಹಾತ್ಮೆ, ದೇವಿ ಮಹಾತ್ಮೆ ಹೇಳಬೇಕಾದ್ರೆ. ಓಕೆ, ಬಾಯ್, ಟೇಕ್ ಕೇರ್.
ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಕಾಳರಾತ್ರಿ ದೇವಿನ ಆರಾಧಿಸ್ತಾ ಇದ್ದೀವಿ. ಸೊ ಇವತ್ತು ಪೂಜೆ ಎಲ್ಲ ಆಗಿದೆ. ಸೊ ಇವತ್ತು ರತ್ನೀರು ಕೂಡ ಎಲ್ಲ ಕೆಂಪು ನೀರು ಮಾಡಾಕಿದ್ದೀನಿ. ಸೊ ಇವಾಗ ದೀಪನೂ ಎಲ್ಲ ಚೆಕ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ವಿಡಿಯೋ ಎಡಿಟ್ ಇದೆ, ಅದು ಮಾಡಿಬಿಟ್ಟು ಮಲ್ಕೊಳ್ಳೋದೆ. ಬೆಳಗ್ಗೆ ದುರ್ಗಾಷ್ಟಮಿ. ಸೊ ಅದನ್ನು ಕೂಡ ಚೆನ್ನಾಗಿ ಮಾಡಲೇಬೇಕು. ಯಾಕೆಂದರೆ ದುರ್ಗೆರ ಅವತಾರಗಳಲ್ಲಿ ನಾವು ಅದೇ ತಾನೇ ಮೇನು, ಎಲ್ಲ ಬಂದಿರೋದ್ರಲ್ಲಿ ದುರ್ಗೆ ಅವತಾರನೇ ನಮಗೆ ಮೇನಾಗಿ ನಾವು ಅದನ್ನು ಪೂಜೆ ಮಾಡಬೇಕಾಗತ್ತೆ. ಸೊ ಈ 7ನೇ ದಿನ ಕಾಳರಾತ್ರಿ ದೇವಿನ ನಾವು ಪೂಜೆ ಮಾಡ್ತೀವಿ. ಸೊ ಇವರ ವಾಹನ ಕತ್ತೆ ಅಂತ ಹೇಳ್ಬೋದು. ಸೊ ಈ ದೇವಿ ತುಂಬಾ ಪವರ್ಫುಲ್ ದೇವಿ ಅಂತ ಹೇಳ್ಬೋದು. ಸೊ ಈ ದೇವಿನ ಆರಾಧನೆ ಮಾಡಿ ಅವರನ್ನು ಕೂಡ ನಾವು ಒಲಿಸ್ಕೊಳ್ಳೋದು, ಪ್ರಸನ್ನವಾಗಿ ಮಾಡ್ಕೊಳ್ಳೋ ಅಂಥದ್ದು ನಮಗೆ ಬಿಟ್ಟಿದ್ದು ಅಂತ ಹೇಳ್ಬೋದು. ಸೊ ಅವರು ಪ್ರಸನ್ನರಾಗಲಿ ಅಂತಲೇ ನಾವು ಅವ್ರಿಗೆ ಸ್ಟ್ರಾಂಗ್ ದೇವ್ರಿಗೆ ಇವತ್ತು ಪೂಜೆ ಸಲ್ಲಿಸ್ತಾ ಇದ್ದೀವಿ. ಈ ದೇವ್ರಿಗೆ ನೋಡಿ ಇಷ್ಟವಾದ ಬಣ್ಣ ಬ್ರೌನ್, ಇದು ಯಾವುದಪ್ಪ, ಇದ್ರ ಕಲರ್ ಸಿಮೆಂಟ್ ಕಲರ್ ಥರ, ಬೂದಿ ಕಲರ್ ಥರ ಅಂತ ಹೇಳ್ತೇವೆ, ಆ್ಯಶ್ ಕಲರು.
ಸೊ ಈ ಆ್ಯಶ್ ಕಲರ್ನ ಹಾಕೋಬೇಕು ಅಂತ ಹೇಳ್ತೀವಿ. ಸೊ ಆದಷ್ಟು ಈಗ ಈ ಗ್ರೇ ಕಲರು ಸಿಮೆಂಟು ಅದೆಲ್ಲ ನಾರ್ಮಲ್ ನಿಯರೆಸ್ಟ್ ಕಲರ್ಸೇ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಬೆಳಗ್ಗೆ ಗ್ರೇ ಕಲರ್ ಚೂಡಿದಾರ್ ಹಾಕೊಂಡೋಗಿದ್ದೆ. ಸೊ ಈಗ ಇದು ಗ್ರೇ ಮಲ್ಟಿ ಕಲರ್ ಮಿಕ್ಸ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಪೂಜೆ ಎಲ್ಲ ಆಯಿತು, ದೀಪನೂ ಎಲ್ಲ ಹಚ್ಚಾಯಿತು ನೋಡಿ, ಕೆಂಪು ನೀರು ಆರತಿ ಮಾಡಿಟ್ಟಿದ್ದೀನಿ. ಸೊ ಇವತ್ತು ದೇವರಿಗೆ ಪ್ರಸಾದವಾಗಿ ಬೆಳಗ್ಗೆ ದೋಸೆ ಮಾಡಿಬಿಟ್ಟು, ಇವತ್ತು ಅಕ್ಕಿ ಬೆಲ್ಲ ಮತ್ತು ಕಾಯಿ ಯೂಸ್ ಮಾಡಿ ಸ್ವೀಟ್ ಮಾಡಬೇಕಿತ್ತು. ಸೊ ನಾವು ದೋಸೆಗೆ ನೆನೆ ಹಾಕಿದ್ವಿ. ಸೊ ದೋಸೆ ಚಿಕ್ಕದಾಗಿ ದೋಸೆ ಮಾಡಿಬಿಟ್ಟು ಅದಕ್ಕೆ ಇದು ಸಿಹಿ ಚಟ್ನಿ ಮಾಡ್ತಾರಲ್ಲ, ಕಾಯಿ ಬೆಲ್ಲ ಏಲಕ್ಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗಸಗಸೆ ಎಲ್ಲ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹುರ್ಗಡ್ಲೆ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಿ. ಸೊ ಅದನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ದೆ. ಸೊ ಎಲ್ಲ ಚೆನ್ನಾಗಾಯಿತು ಈ ಒಂದು ಕಾಳರಾತ್ರಿ ಅಮ್ಮನವರ ಒಂದು ಪೂಜೆ. ಸೊ ಆ ದೇವರು ಎಲ್ಲರಿಗೂ ಒಲಿಲಿ, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ನಮಗೆ ಹೊರಗಡೆ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ನಾವು ಏನು ಫೇಸ್ ಮಾಡೋ ಅಷ್ಟು ಧೈರ್ಯ ಎಲ್ಲರಿಗೂ ಕೊಡಲಿ, ನಿಭಾಯಿಸೋ ಧೈರ್ಯ ಎಲ್ರಿಗೂ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಸೊ ಈ ಸಂಸಾರದಲ್ಲೂ ನಿಭಾಯಿಸಬೇಕು. ಸಂಸಾರ ಅಂದ್ರೇನು ತುಂಬ ಚಿಕ್ಕ ವಿಷಯ ಏನಲ್ಲ, ಹಂಗೆ ಹೊರಗಡೆ ಪ್ರಪಂಚದಲ್ಲೂ ಕೂಡ ನಾವು ನಿಭಾಯಿಸಬೇಕು. ಸೊ ಇದಕ್ಕೆಲ್ಲ ನಮಗೆ ಸ್ಟ್ರೆಂತು ಆ ದೇವರೇ ನಮಗೆ ಕೊಡಬೇಕಾಗುತ್ತೆ. ಓಕೆ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಸೊ ಇವತ್ತು ಅಷ್ಟೇ, ನಾಳೆ ನಮ್ಮ ಅಕ್ಕನ ಮನೇಲಿ ಪಕ್ಷ ಇದೆ, ಅದಕ್ಕೋಸ್ಕರ ನಮ್ಮ ಪಾಪು ಅಲ್ಲೇ ಉಳ್ಕೊಂಡ್ಲು. ಇವತ್ತು ನಮ್ಮ ಅಕ್ಕ ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತಂದ್ಬಿಟ್ಟು ನಾವು ಸ್ವೀಟ್ಸ್ ತೊಗೊಂಡೋಗಿ ಅಲ್ಲೇ ಕೊಟ್ಟು ಮಾತಾಡ್ಸ್ಕೊಂಡ್ಬಂದ್ವಿ. ಪಾಪು ಬರಲ್ಲ. ಸೊ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್, ಟೇಕ್ ಕೇರ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು.